ಮೇಷರಾಶಿ ಆಗಸ್ಟ್ ತಿಂಗಳು ಬಹಳ ಪಾಸಿಟಿವ್ ಆಗಿ ಇರ್ತಕ್ಕಂತಹ ತಿಂಗಳು. ಮೇಷರಾಶಿಯವರಿಗೆ ಶುಭಗ್ರಹರು ತೃತೀಯದಲ್ಲಿ, ಶುಕ್ರನೂ ಸೇರಿ 2 ಶುಭಗ್ರಹರು ತೃತೀಯದಲ್ಲಿ ಇದ್ದಾರೆ. ಕೆಲವೆಲ್ಲ ಸಮಸ್ಯೆಗಳು, ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗ್ತದೆ. ಸ್ವಲ್ಪ ಹಣಕಾಸಿಗೆ ಸ್ವಲ್ಪ ಚಾಲನೆ ಸಿಗ್ತದೆ. ಸ್ವಲ್ಪ ಅಡೆತಡೆಗಳೆಲ್ಲ ಇರ್ತದೆ, ಅದೆಲ್ಲ ಸ್ವಲ್ಪ ಚಾಲನೆ ಸಿಗ್ತದೆ. ಚತುರ್ಥದಲ್ಲಿ ರವಿ ಮತ್ತು ಪಂಚಮದಲ್ಲಿ ರವಿ, ದೇವತಾರಾಧನೆಗಳು, ಯಾತ್ರೆಗಳು ಅಥವಾ ಕೆಲಸ ಕಾರ್ಯ ನಿಮಿತ್ತ ಓಡಾಡ್ತಕ್ಕಂಥದ್ದು, ಟ್ರಾವೆಲ್ ಮಾಡ್ತಕ್ಕಂಥದ್ದು, ಈ ರೀತಿಯ ಕೆಲವು ಬದಲಾವಣೆಗಳು ಆಗ್ತದೆ. ಆಗಸ್ಟ್ನಲ್ಲಿ ಕುಜನು ಪಂಚಮವನ್ನು ತೊರೆದು ಷಷ್ಠಕ್ಕೆ ಹೋಗ್ತಕ್ಕಂಥದ್ದು ಅದೇನು ಅಂಥ ಒಳ್ಳೆ ಶುಭಯೋಗ ಏನಲ್ಲ. ಪಂಚಮದಲ್ಲಿ ಇದ್ದಾಗಲೇ ಹೆಚ್ಚು, ಅಂದರೆ ಹೋದ ತಿಂಗಳೇ ಜುಲೈನಲ್ಲೇ ಹೆಚ್ಚು ಒಳ್ಳೆಯದಿತ್ತು. ಕುಜನ ಅನುಕೂಲ ಇಲ್ಲ. ಇನ್ನು ರಾಹುವಿನ ಅನುಕೂಲ ಇದ್ದೇ ಇದೆ. ವ್ಯಯದಲ್ಲಿ ಶನಿ ಇರೋದರಿಂದ, ಶನಿಯು ವಕ್ರಿಯೂ ಆಗಿರೋದರಿಂದ ಸ್ವಲ್ಪ ಮಾನಸಿಕ ಖಿನ್ನತೆ ಅಥವಾ ಏನೋ ಒಂದು ಸೆಳವು, ಏನೋ ಒಂದು ವೈರಾಗ್ಯ ಇದೆಲ್ಲ ಬರೋದು ಈ ಪಾಪಗ್ರಹರ ಜನ್ಮದಲ್ಲಿ ವಕ್ರಿಯಾದಾಗ, ವ್ಯಯದಲ್ಲಿ ವಕ್ರಿಯಾದಾಗ, ಅಮಾವಾಸ್ಯೆಗಳ ಜನನ ಕಾಲದಲ್ಲಿ ಅಥವಾ ಗ್ರಹಣದ ಜನನ ಕಾಲ ಅಲ್ಲಿ ವ್ಯಯದಲ್ಲಿ ಪಾಪಗ್ರಹರು ಇದ್ದಾಗ, ಅಥವಾ ಆ ಲಗ್ನದ ಷಷ್ಠದಲ್ಲಿ ಚಂದ್ರನು ಇದ್ದಾಗ ಇವರಿಗೆ ಮಾನಸಿಕ ವೇದನೆಗಳಿರ್ತದೆ. ಆಯಿತಾ, ಅದೆಲ್ಲ ತಿಳ್ಕೊಳ್ಬೇಕು. ಒಂದು ವ್ಯಯದಲ್ಲಿ ಒಂದು ಪಾಪಗ್ರಹನು ಇದ್ದಾನೆ ಅಂದರೆ ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ಕೆಲವು ವಿರಾಗ ಭಾವನೆ, ಒಂದು ವ್ಯಥೆ, ಏನೋ ಒಂದು ಸೋಮಾರಿತನ, ಮಾನಸಿಕವಾಗಿ ಏನೋ ಒಂದು ಸೋಮಾರಿತನ, ಈ ರೀತಿಯ ದೋಷಗಳು ಮೇಷರಾಶಿಯವರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಿ. ವ್ಯಯದ ಒಂದು ಶನಿ ವಕ್ರಿಯಾಗಿರೋದು ಬಿಟ್ಟರೆ ಓವರಾಲ್ ಒಂದು ಮಧ್ಯಮ, ಒಂದು ಮೀಡಿಯಂ ಲೆವೆಲಲ್ಲಿ ಇರ್ತಕ್ಕಂಥ ತಿಂಗಳು, ಅಂಥ ಚಿಂತೆ ಮಾಡೋದಿಲ್ಲ. ಭೂಮಿ ಸಂಬಂಧಿ ವ್ಯಾಪಾರ ವ್ಯವಹಾರಗಳು ಉತ್ತಮಗೊಳ್ತದೆ. ದೇಶಕ್ಕೆ ವಿದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ನರಸಿಂಹದೇವರನ್ನು, ಪ್ರಾಣದೇವರನ್ನು ಆರಾಧನೆ ಮಾಡಿ, ಪ್ರಾಣದೇವರು ಅಂದರೆ ಹನುಮಂತ ದೇವರು ಅಂತ, ನರಸಿಂಹದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಹನುಮಂತ ದೇವರಿಗೆ ಗಂಧ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡುವುದು, ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡುವುದು. ನಿಮಗೆ ಯಾವ ಅನುಕೂಲ ಇದೆ, ಏನೂ ಇಲ್ಲ, ಬರೀ ನಾಮಸ್ಮರಣೆ ಮಾಡ್ತೀನಿ, ಅದನ್ನಾರು ಮಾಡಿ ಭಾಳ ಒಳ್ಳೆಯ ಮನಃಶಾಂತಿಯನ್ನು ಗಳಿಸ್ತೀರಿ ಮೇಷರಾಶಿಯವರು.